ಪಕ್ಕದ ಬಾಂಗ್ಲಾ, ಶ್ರೀಲಂಕಾ ಅಥವಾ ಇನ್ಯಾವುದೋ ನೇಪಾಳದಲ್ಲಾದಂತ ಅರಾಜಕತೆ ಏನು ನಡೀತು ಅಲ್ಲಿ ಅಂಥದ್ದೇ ಒಂದು ಇಲ್ಲೂ ಕೂಡ ನಡೆಯುತ್ತೆ. ಅಂಥದಕ್ಕೆ ಅವಕಾಶ ಕೊಡಬೇಡಿ. ಇದು ಗಾಂಧಿ ನಾಡು, ಇದು ಅಂಬೇಡ್ಕರ್ ಸಂವಿಧಾನ ಇರುವಂತ ನಾಡು. ಹಾಗಾಗಿ ಅಂಥದ್ದಕ್ಕೆ ಅವಕಾಶವನ್ನ ಕೊಡಬೇಡಿ, ಉದ್ರೇಕಿಸಬೇಡಿ, ಪ್ರವೋಕ್ ಮಾಡಬೇಡಿ ವಿದ್ಯಾರ್ಥಿಗಳನ್ನ. ಏನ್ರಿ ನೀವು ಲಾಠಿ ಹೊಡೆಯೋದು? ಏನ್ರಿ ನೀವು ಲಾಠಿ ಪ್ರಯೋಗ ಮಾಡೋದು? ಪೊಲೀಸರ ಮೇಲೆ ಕೈ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಪೊಲೀಸರ ಮೇಲೆ ಕೈ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ ಅಂದ್ರೆ ಪೊಲೀಸರಿಗೆ ವಿದ್ಯಾರ್ಥಿಗಳು ನಮ್ಮ ಮೇಲೆ ಕೈ ಮಾಡ್ತಾರೆ, ನಮ್ಮ ಮೇಲೆ ಬೀಳ್ತಾರೆ ಅಂತ ಹೇಳಿ ಗೊತ್ತಾಗಿಲ್ಲ ಅಂತಂದ್ರೆ ಅವ್ರು ಪೊಲೀಸರು ಅಯೋಗ್ಯರು, ನಾಲಾಯಕ ಪೊಲೀಸು, ಮಿಲಿಟರಿ ಸಿಸ್ಟಮ್ ಅವ್ರಿಗೆ ಗೊತ್ತಾಗಿರ್ಬೇಕು. ಅವ್ರು ಕಲ್ಲಲ್ಲಿ ಹೊಡಿತಾರೆ ನಮಗೆ ಅಂತ, ಕಲ್ಲಲ್ಲಿ ಹೊಡಿತಾರೆ ಅಂತ ಗೊತ್ತಾದ್ರೆ ಅವ್ರದ್ದು ಡಿಮ್ಯಾಂಡ್ಸ್ ಏನಿದೆ ಅದಕ್ಕೆ ನಾವು ಫಸ್ಟ್ ಪ್ರತಿಕ್ರಿಯಿಸಬೇಕು, ಶಾಂತಿಯುತವಾಗಿ ಬಗೆಹರಿಸಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಕಲ್ಲಲ್ಲಿ ಹೊಡಿತಾರೆ ಅಂತ ವಿದ್ಯಾರ್ಥಿಗಳು ನಿಮಗೆ ಗೊತ್ತಾಗಬೇಕು ಅಂತ ಹೆಂಗೆ ಅಂದ್ರೆ ನೀವೆಂತ ಅಯೋಗ್ಯರಿರ್ಬೇಕು ಅಂತ. ಶಾಂತಿಯುತವಾಗಿ ಕೂತ್ಕೊಂಡು ಮಾಡ್ಬೋದಾಯ್ತಲ್ಲ ಪ್ರತಿಭಟನೆ? ಮಾಡ್ತಾ ಏನು ಪ್ರಾಣ ಕಳ್ಕೋಬೇಕಾ? 23 ದಿವಸ 24 ದಿವಸ ಉಪವಾಸ ಮಾಡ್ತಾ ಇದ್ರೆ ಕ್ಯಾರೆ ಅಂತ ಇಲ್ಲ, ನೀವು ಪ್ರಾಣ ಕಳ್ಕೋಬೇಕು ಅಂತೀರಾ? ಯಾಕ್ರಿ ಪ್ರಾಣ ಕಳ್ಕೋಬೇಕು? ನಿಮಗೆ ಓಟ್ ಹಾಕಿದೀವಿ ನಾವು, ಅಯೋಗ್ಯರ ನಮ್ ಕೆಲಸ ಮಾಡಿ ಅಂತ. ಪ್ರಾಣ ಕಳ್ಕೊಳಕ್ಕೆ ದರ್ದ ನಮ್ಗೆ, ಹೋರಾಡ್ತೀವಿ, ಗುಂಡಿಗೆ ಎದೆ ಕೊಡ್ತೀವಿ. ಇನ್ನೂ ಅವ್ರು ಬರಲಿಲ್ಲ ಅಂದ್ರೆ ಇನ್ನೂ ಯಾವ ಮಟ್ಟದಲ್ಲಿ ಹೋರಾಟ ನಡೀತಾರೆ? ಹೋರಾಟ ಆಗುತ್ತೆ ನೋಡಿ, ನೀವು ನೋಡಿ. ಮಾಧ್ಯಮಗಳದ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಇವತ್ತು. ಬಹುತೇಕ ಮಾಧ್ಯಮಗಳು, ನಾನು ನಿಮ್ಮ ಮಾಧ್ಯಮ ಅಂತ ಹೇಳಲ್ಲ, ಬಹುತೇಕ ಇವತ್ತು ರಾಷ್ಟ್ರೀಯ ಮಾಧ್ಯಮಗಳು ಬಿಜೆಪಿ ಯಾವುದೋ ಒಂದು ಅಧಿಕಾರದಲ್ಲಿರುವಂತ ಪಕ್ಷಗಳ ಹಿಂದೆ ಬಿದ್ದಿದ್ದಾವೆ. ಹಾಗಾಗಿನೇ ಈ ಹೋರಾಟದ ನಾನಾ ತರಿಕೆ, ಪೊಲೀಸರಿಗೆ ಕಲ್ಲೊಡಿದ್ರು, ಪೊಲೀಸರಿಗೆ ಮಾಡಿದ್ರು, ಅವ್ರಿಗೆ ಮಾಡಿದ್ರು, ದಾಂಧಲೆ ಎಬ್ಬರಿಸಿದ್ರು. ದಾಂಧಲೆ ಎಬ್ಬರ್ಸಕ್ ಬಿಡ್ಬೇಡ್ರಿ. ಯುವ ಜನತೆ ರೀ, ಅವರು ನೋವಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಅವರಲ್ಲಿ ಆಕ್ರೋಶ ಇದೆ. ನೀವು ಅದನ್ನ ಅರ್ಥ ಮಾಡ್ಕೊಂಡು ನೀವು ಪ್ರತಿಕ್ರಿಯಿಸಿ ಅವ್ರಿಗೆ. ಅಲ್ಲಿ ಬರೀ ವಿದ್ಯಾರ್ಥಿಗಳ ಇದ್ರ ಅಥವಾ ಬೇರೆಯವರು ಸೇರ್ಕೊಂಡಿದ್ರ? ಆ ಸರ್ಕಾರ ಹೇಳ್ಬೇಕು. ಬೇಕಾದ್ರೆ ಅವ್ರು ಹೇಳ್ತಾರೆ, ಬೇರೆಯವರು ಬಂದಿದ್ರು, ಪಾಕಿಸ್ತಾನದಿಂದ ಬಂದಿದ್ರು, ನೇಪಾಳದಿಂದ ಬಂದಿದ್ರು, ಬಾಂಗ್ಲಾದೇಶದಿಂದ ಬಂದಿದ್ರು. ನಿಮ್ ಯೋಗ್ಯತೆಗೆ ಪೊಲೀಸ್ನವ್ರಿಗೆ ಟ್ಯಾಗ್ ಹಾಕೊಂಡು, ನೇಮ್ ಬೋರ್ಡ್ ಹಾಕೊಂಡು ನಿಮ್ ಕೈಯಲ್ಲಿ ಕರ್ತವ್ಯ ನಿರ್ವಹಿಸೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಪಕ್ಕದ ಬಾಂಗ್ಲಾದವ್ರು ಬಂದ್ರೆ ನೀವು ಕಣ್ಣಿಡ್ತೀರಾ ಅವ್ರನ್ನ? ಪಾಕಿಸ್ತಾನದವ್ರು ಬಂದ್ರೆ ಗುರ್ತಿಡ್ತೀರಾ? ಚೈನಾದವ್ರು ಬಂದ್ರೆ ಗುರ್ತಿಡ್ತೀರಾ? ಅವನ ಲಾಠಿ ಹಿಡ್ಕೊಂಡು ಎಲ್ಲ ಪ್ರೈವೇಟ್ ಬಟ್ಟೆಗಳು ಹಾಕೊಂಡಿದ್ರಂತೆ ಅವರು. ಅವ್ರೇನು ಕಾಂಗ್ರೆಸ್ RSS ಅವರು, ಬಿಜೆಪಿ ಅವರು, ಏನು ಗೊತ್ತಿಲ್ಲ ಜನರಿಗೆ. ಹೆಂಗ್ ಕನ್ನಡ? ಯಾರ ಜವಾಬ್ದಾರಿ ಇದು? ಜವಾಬ್ದಾರಿ ಯಾರ್ದಿದು? ಬರ್ತಾರ ಅವರೆಲ್ಲ ಗೊತ್ತಿಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ? 52 ಇಂಚಿನ ಏನೋ ಚೌಕಿದಾರ್ ಏನ್ ಮಾಡ್ತಾ ಇದ್ದಾರೆ? ಚೌಕಿದಾರಿ ಗೊತ್ತಾಗ್ಬೇಕಲ್ಲ, ಯಾರು ಇವರು? ಕಳ್ಳರ, ಮೋಸಗಾರರ, ದಗಾಕೋರ, ದಂಧೆಕೋರ? ಚೌಕಿದಾರ್ ಜವಾಬ್ದಾರಿ ಇದು. ಚೌಕಿದಾರ್ ಜವಾಬ್ದಾರಿ ನಿರ್ವಹಿಸ್ತಾ ಹೋಗಿರೋದಕ್ಕೆ ಇವತ್ತು ದೇಶಾದ್ಯಂತ ಇಂಥ ಅರಾಜಕತೆ, ಈ ತರದ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿ. ಭಾರತಕ್ಕೆ ಕೆಟ್ಟ ಹೆಸರು ಇದು. ಇಡೀ ಭಾರತ ದೇಶಕ್ಕೆ ನಿಜಕ್ಕೂ ಕೆಟ್ಟ ಹೆಸರು ಇದು. ಭಾರತ ದೇಶದಲ್ಲಿ ಇಂಥದ್ದು ಘಟಿಸೇ ಇಲ್ಲ. ಯಾವುದೋ ಅನ್ಯಾಯಗಳಾದಾಗ, ಯಾವುದೋ ಆಡಳಿತ ತಪ್ಪು ದಾರಿಗೆ ತೆರಳಿದಾಗ, ಇನ್ನೊಂದಾದಾಗ ಅಲ್ಲಿ ಜನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡ್ತಾ ಇರೋ ಹತ್ರ, ಉಪವಾಸ ಮಾಡ್ತಾ ಇರೋ ಹತ್ರ ಹೋಗಿ ಮಂಡಿ ಊರಿ ಕೂತಿದ್ದಾರೆ. ಪ್ರಭುತ್ವ ಮಂಡಿ ಊರಿ ಕೂತಿದೆ ಅಂತ ಇತಿಹಾಸ ಇರುವಂತ ಭಾರತ ದೇಶ. ದರ್ಪ ಮೆರಿತೀರಾ? ನಾಚಿಕೆ ಆಗಲ್ವಾ? ಇಲ್ಲಿ ಹೋರಾಟ ನಡೀತಾ ಇದ್ರೆ ನೀವು ಅಮೆರಿಕಾಗೆ ಹೋಗ್ತೀರಾ, ಲಂಡನ್ಗೆ ಹೋಗ್ತೀರಾ, ಇನ್ಯಾವುದೋ ಏನೋ ಮೆಲೋಡಿ ಸಂಸ್ಥೆಗೆ ಹೋಗ್ತೀರಿ. ನಿಮ್ಮ ಪ್ರತಿಭಟನೆ ರಾಜೀನಾಮೆ ಕೊಡಬೇಕು ಅನ್ನೋ ಉದ್ದೇಶ? ರಾಜೀನಾಮೆ ಕೊಡಬೇಕು. ರಾಜೀನಾಮೆ ತಗೊಳ್ಳುವಂಥದ್ದು ಕೇವಲ ಶಿಕ್ಷೆ ಅಲ್ಲ, ಅದು ಎಚ್ಚರಿಕೆ ಆಗ್ಬೇಕು. ಯಾವನು ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡಬಾರ್ದು ಅನ್ನೋಂಥ ಎಚ್ಚರಿಕೆ ಆಗ್ಬೇಕು. ಅದಕ್ಕೆ ನಾವು ರಾಜೀನಾಮೆ ಕೇಳ್ತಾ ಇರೋದು. ಧರ್ಮೇಂದ್ರ ಪ್ರಧಾನ್ ಕ್ರೂರಿ, ಧರ್ಮೇಂದ್ರ ಪ್ರಧಾನ್ ಇಡೀ ದೇಶವನ್ನು ಹಾಳು ಮಾಡ್ಬಿಡ್ತಾನೆ. ಅವ್ನು ರಾಜೀನಾಮೆ ತಗೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ ನಾವು. ಎಚ್ಚರಿಕೆ ಆಗ್ಬೇಕು. ಯಾವನಾದ್ರೂ ಇಂಥ ಅಲ್ಕ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿದ್ರೆ ಅವನಿಗೆ ತಕ್ಕ ಪಾಠ ಆಗ್ಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಲ್ಲ, ನಾವು ಇವತ್ತು ಕೇಳ್ತಾ ಇದೀವಿ, ಧರ್ಮೇಂದ್ರ ಪ್ರಧಾನ್ ಜೈಲಿಗೆ ಹೋಗ್ಬೇಕು. ಧರ್ಮೇಂದ್ರ ಪ್ರಧಾನ್ ಜೈಲಲ್ಲಿ ಇಡಿ ನೀವು. ಆ ಕೆಲಸನ ಮಾಡಿ. ಮೊದಲು ರಾಜೀನಾಮೆ ಕೊಟ್ರೆ ಸರಿ ಹೋಗಲ್ಲ ಇದು. ಆವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಇನ್ನೊಬ್ಬ ಯಾವನ ಥರ್ಡ್ ಕ್ಲಾಸ್ ಇವತ್ತು ರಾಜಕಾರಣನ. ಬಹಳ ಖುಷಿ ಆಗುತ್ತೆ. ಯುವ ಜನತೆ ಎಚ್ಚೆತ್ಕೊಂಡಿದ್ದಾರೆ, ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ, ರಾಜಕಾರಣವನ್ನು ತಿಳ್ಕೊಂಡಿದ್ದಾರೆ. CJP ಮುಖಾಂತರ ಪರ್ಯಾಯ ರಾಜಕಾರಣ ಕಟ್ಟಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಇವತ್ತು ಒಂದಷ್ಟು ಜನಕ್ಕೆ ರಾಜಕಾರಣ ಅಂದ್ರೆ ವ್ಯಾಪಾರ, ಬಿಸ್ನೆಸ್. ಇವರ ಮಕ್ಕಳು, ಇವ್ರ ಮೊಮ್ಮಕ್ಕಳು, ಇವ್ರ ಹೆಂಡತಿಯರು, ಇವರ ಲವರ್ಸು ಎಲ್ಲರೂ ರಾಜಕಾರಣ ಮಾಡೋದು. ಇಲ್ಲಿ ಇವ್ರ ಅಪ್ಪನಿಗೆ ಬರ್ಕೊಟ್ಬಿಟ್ಟಿದೀನಿ ಅವರೆಲ್ಲ ರಾಜಕಾರಣನ. ಯುವ ಜನರು ಇವತ್ತು ಅರ್ಧಕ್ಕರ್ಧ ದೇಶದ ಯುವ ಜನರು ಕಾಂಗ್ರೆಸ್, BJP, ಇನ್ಯಾವುದೋ ಪಕ್ಷದ ಬಕೆಟ್ ಇಟ್ಕೊಂಡು, ಆ ಪಕ್ಷಗಳಿಗೆ ಬಕೆಟ್ ಇಟ್ಕೊಂಡು ಚೀತಾ ಮಾಡ್ತಾ ಇದ್ದಾರೆ.